ಇದು ಜೆರೇನಿಯಂ ಈ ಭಾಗದಲ್ಲಿ ಬಹಳ ಹೊಸ ಒಂದು ಬೆಳೆ ಇದು. ಸಾಕಷ್ಟು ಬೆಳೆಗಳನ್ನು ಬೆಳಿತೀವಿ. ಹೊಸ ಬೆಳೆಗಳನ್ನು ಹುಟ್ಟು ಹಾಕ್ತಕ್ಕಂಥದ್ದು ಯುವಕರ ಮೇಲೆ ಪರಿಣಾಮ ಆಗ್ತಕ್ಕಂಥ ವ್ಯವಸ್ಥೆ ಒಳಗೆ ಈ ಜೆರೇನಿಯಮನ್ನು ಮಹಾರಾಷ್ಟ್ರದಿಂದ ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಮಾಡಲಾಯಿತು. ಅವರು ಆಕಸ್ಮಿಕವಾಗಿ ಮಠಕ್ಕೆ ಬಂದಾಗ ಬೇರೆ ಬೇರೆ ಮಾತಾಡ್ತಾ ಇರಬೇಕಾದ್ರೆ ಕೃಷಿ ಅಧಿಕಾರಿ ಆದ್ದರಿಂದ ಅವರು ಇದನ್ನು ಜೆರೇನಿಯಮನ್ನು ಹೊಸ ವಿಚಾರವನ್ನು ನಮಗೆ ಕೊಟ್ಟರು. ಆಮೇಲೆ ನಮ್ಮಲ್ಲಿ ಹನಗಡಕರ್ ಅಂತ ಹೇಳಿ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಅವರಿಗೆ ಮರಾಠಿ ಚೆನ್ನಾಗಿ ಬರೋದ್ರಿಂದ ಅವ್ರನ್ನ ಟ್ಯಾಕಲ್ ಮಾಡಿ ಇದು ಹಾಕೋ ಪದ್ಧತಿಗಳು ಎಲ್ಲವನ್ನೂ ನಾವು ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡೆವು. 1 ಎಕರೆಗೆ ಇದಕ್ಕೆ ಸಸಿಗಳು ಬೇಕಾಗಿರೋದು ಅಂದರೆ 740 ಸಸಿಗಳು ಬೇಕಾಗ್ತಾವೆ 1 ಎಕರೆಯಲ್ಲಿ. ಅದನ್ನು ನಾವಿಲ್ಲಿ ಮಹಾರಾಷ್ಟ್ರದಲ್ಲಿ ನಾಗೂರ್ ಅಂತ ಒಂದದ, ಅವರಲ್ಲಿ ಒಂದು ಫ್ಯಾಕ್ಟ್ರಿನೂ ಹಾಕಿದ್ದಾರೆ. ಅದೆಲ್ಲವನ್ನು ನೋಡಿಕೊಂಡು ಬಂದು ನಮಗೆ ಮಾರ್ಕೆಟ್ ಅನುಕೂಲ ಆಗುತ್ತೆ ಅನ್ನೋ ಸಲುವಾಗಿ ನಾವು ಇದನ್ನು ಹಾಕಿ ಒಂದು ಪ್ರಯೋಗವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ನಾವೆಲ್ಲ. ಅದು ಒಟ್ಟು ಒಂದಕ್ಕೆ 7 ರೂಪಾಯಿ ಬೀಳ್ತಕ್ಕಂಥ ಒಟ್ಟು ವ್ಯವಸ್ಥೆ ಇದೆ. ಒಟ್ಟು 51,000 ರೂಪಾಯಿ ನಮಗೆ ಇದರಲ್ಲಿ ಖರ್ಚು. ಆಮೇಲೆ ಕೂಲಿ ಆಳುಗಳು ಎಲ್ಲ ಹಿಡ್ಕೊಂಡು 28,200 ರೂಪಾಯಿ ಖರ್ಚಾಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಮೊದಲನೇ ಸತಿ. 2ನೇ ಸತಿಗೆ 3ನೇ ಸತಿಗೆ ಬರೋದಿಲ್ಲ ಅಷ್ಟು, ಯಾಕೆಂದರೆ ಆವಾಗ ಆಳುಗಳು ಕಡಿಮೆ ಆಗ್ತವೆ. ಆಮೇಲೆ ಸಸಿ ತರೋದು ಮಾಡೋದು ಇದೆಲ್ಲ ಕಡಿಮೆ ಆಗ್ತದೆ. ಅದೇ ಸಸಿನೇ ಇರ್ತದೆ. ಡ್ರಿಪ್ ಕೊಡೋದ್ರಿಂದ, ಡ್ರಿಪ್ನಲ್ಲೇ ಔಷಧಿ ಕೊಡೋದ್ರಿಂದ ಭಾಳ ವ್ಯವಸ್ಥಿತವಾಗಿ ಅದು ಬೆಳೆಯುವಂಥ ವ್ಯವಸ್ಥೆ ಬರ್ತದೆ. ಒಂದು ಸತಿ ನಾವು ಅದನ್ನು ಹಚ್ಚಿದೀವಿ ಅಂತ ಹೇಳಿದರೆ ಸಂಪೂರ್ಣವಾಗಿ 3 ರಿಂದ 4, 5 ವರ್ಷಗಳವರೆಗೆ ನಾವು ಅದನ್ನು ಬೆಳೆಯನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಬರ್ತದೆ. 1 ಎಕರೆಗೆ ಕಬ್ಬಿಗೆ ಸುಮಾರು 40-50 ಸಾವಿರ ರೂಪಾಯಿ ಬಂದರೆ ಇದು 80-82 ಸಾವಿರ ರೂಪಾಯಿ ಖರ್ಚನ್ನು ತೆಗೆದು ಉಳಿಯುವಂಥ ವ್ಯವಸ್ಥೆ ಬರ್ತದೆ. ಹೀಗೆ ರೈತನಿಗೆ ಇಂಥ ಒಂದು ಜೆರೇನಿಯಂ ಅನ್ನೋ ವ್ಯವಸ್ಥೆ ಭಾಳ ತುಂಬ ಚೆನ್ನಾಗಿ ಅನುಕೂಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಇದರ ಉಪಯೋಗ ಅಂತಂತ ಹೇಳಿದರೆ ಭಾಳಷ್ಟು ಜನ ಹಳೆ ಮೈಸೂರಲ್ಲಿ ಹೂವಿನ ಮಾಲೆಗೆ ಇದನ್ನು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿ ಅದಕ್ಕೆ ಪನ್ನೀರನ್ನು ಹೆಸರನ್ನು ಇಟ್ಟಿದ್ದಾರೆ ಅವರು. ಅಂದರೆ ಪನ್ನೀರ್ ಅಂದರೆ ಲಗ್ನದಲ್ಲಿ ಪನ್ನೀರನ್ನು ಗೊಜ್ತಾರೆ, ಘಮಾಸ್ತಾ ಇರ್ತದೆ ಅದು. ಅದೇ ದೃಷ್ಟಿಯಲ್ಲಿ ಇದನ್ನು ಮಾಲೆಗಳಿಗೆ ಹಾಕೋದ್ರಿಂದ ಆ ಮಾಲೆಗಳಲ್ಲೇ ಕೊಳ್ಳಲ್ಲಿ ಹಾಕ್ಕೊಂಡಾಗ ವಾಸನೆ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದನ್ನೇ ಇಲ್ಲಿ ಜೆರೇನಿಯಂ ಅಂತ ಮಾಡಿದ್ರಿಂದ ಇದು ಮಾರ್ಕೆಟ್ನಲ್ಲಿ ಬಹಳಷ್ಟು ಅನುಕೂಲತೆಗಳಿರ್ತಕ್ಕಂಥ ವ್ಯವಸ್ಥೆ ಇದೆ. 1 kg ರಸಕ್ಕೆ 12,000 ರೂಪಾಯಿ ಸಿಗತಕ್ಕಂಥ ಒಂದು ವ್ಯವಸ್ಥೆ ಇದು. ಇದು ಯಾತಕ್ಕೆ ಹೋಗುತ್ತೆ ಅಂದರೆ ಈ ಸೋಪ್ಗಳನ್ನು ತಯಾರು ಮಾಡ್ತಕ್ಕಂಥ ಸುಗಂಧ ದ್ರವ್ಯ ಏನು ಲಿರಿಲ್ ಬರುತ್ತೆ, ಮತ್ತೊಂದು ಬರುತ್ತೆ, ಇವೆಲ್ಲವನ್ನ ಕ್ರೀಮ್ಗಳಿಗೆ ಇದಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆ. ಸೇಂಟ್ ನಾವೆಲ್ಲ ಹೊಡ್ಕೊಳ್ತೀವಿ, ಆ ಸೇಂಟ್ನಲ್ಲಿ ಮಿಶ್ರಣ ಆಗ್ತಕ್ಕಂಥ ವ್ಯವಸ್ಥೆ. ಹೀಗೆ ಇದು ಮಾರ್ಕೆಟ್ನಲ್ಲಿ ಬಹಳಷ್ಟು ಎಲ್ಲ ದೃಷ್ಟಿಯ ಸುಗಂಧ ದ್ರವ್ಯಗಳಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಆಗ್ತದೆ. ಪೌಡ್ರ್ಗಳಲ್ಲಿ ಮಿಕ್ಸ್ ಮಾಡ್ತಾರೆ. ಹೀಗೆ ಎಲ್ಲ ಥರದ ವಿಚಾರಗಳನ್ನು ಮಿಕ್ಸ್ ಮಾಡೋದ್ರಿಂದ ರೈತನಿಗೆ ಇದು ಒಳ್ಳೆ ಮಾರ್ಕೆಟ್ ಸಿಗತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಮೊದಲನೇ ಸಾರಿ ಒಟ್ಟು ನಮಗೆ 55,000 ರೂಪಾಯಿ ಬಂದದೆ. ಮೊದಲನೇ ಸಾರಿ ನಮಗೊಂದು 1,000-1,500 ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಯಾಕೆಂದರೆ ಮೊದಲು ಅದು ತರೋದು ಕೊಡೋದು ಎಲ್ಲ ಇದಾಗುತ್ತೆ, ಅದರಿಂದ ಅದಾಯ್ತು ಅದು. ಅದಕ್ಕೋಸ್ಕರವಾಗಿ 2 ವರ್ಷ ಬೆಳೆ ಲಾಭದಾಯಕವಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ. ಇದನ್ನು ನೋಡಿ ಭಾಳಷ್ಟು ಜನ ನಮ್ಮ ರೈತ ಯುವಕರು ಭಾಳಷ್ಟು ಜನ ಎಲ್ಲ ಇದನ್ನು ನೋಡಿ ಬೇರೆ ಬೇರೆ ಕಡೆ ಹಚ್ಚಿದಂಥ ಒಂದು ವ್ಯವಸ್ಥೆ ಈಗ ಆಗಿದೆ. ಅದನ್ನು ನೀವು ಈಗಾಗಲೇ ಇಂಟ್ರ್ಯೂ ತೊಗೊಂಡಿದ್ದೀರಿ ಅವ್ರನ್ನೆಲ್ಲ. ಅದಕ್ಕೋಸ್ಕರವಾಗಿ ಇದು ಒಂದು ಹಳ್ಳಿಯಲ್ಲಿ ನಮಗೆ ಜಮೀನು ಹೆಚ್ಚಿರೋದ್ರಿಂದ ಇಂಥವನ್ನ 1 ಎಕರೆ ನಾವು ಯಾವಾಗಲೂ ಪ್ರಯೋಗ ಮಾಡ್ತಾ ಇರ್ತೀವಿ. ಅಂದರೆ ಒಂದರಲ್ಲೇ ಕಬ್ಬಿನಲ್ಲೇ ಶೇಂಗಾದಲ್ಲೇ ಮತ್ತು ಉಳ್ಳಾಗಡ್ಡಿ ಇವೆಲ್ಲ ಪ್ರಯೋಗ ಮಾಡಿದ್ರೆ ರೈತರು ನೋಡಿ ಮತ್ತಿಗೆ ಅವರಿಗೂ ಆರ್ಥಿಕವಾಗಿ ಬೆಳೆಯುವಂಥ ಒಂದು ವ್ಯವಸ್ಥೆ ಬರ್ತದೆ. ಮಠಕ್ಕೂ ಆರ್ಥಿಕತೆಗೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಅದಕ್ಕೋಸ್ಕರವಾಗಿ ಜೆರೇನಿಯಮನ್ನು ಹೊಸ ಪ್ರಯೋಗವನ್ನು ಮಾಡ್ತಕ್ಕಂಥ ಈ ಭಾಗದಲ್ಲಿ ಮಾಡಿದ್ದು ಭಾಳಷ್ಟು ಜನರಿಗೆ ಅನುಕೂಲ ಆಗಿದೆ, ಯುವಕರಿಗೂ ಅನುಕೂಲ ಆಗಿದೆ, ನಮಗೂ ಅದೊಂದು ಹೊಸ ಅನುಭವ ಬಂದಂತಾಗಿದೆ. ಅದಕ್ಕೋಸ್ಕರವಾಗಿ ಇಂಥ ಒಂದು ವ್ಯವಸ್ಥೆ ಹಳ್ಳಿಯಲ್ಲಿ ನಮ್ಮ ಯುವಕರಿಗೆ ಒಂದು ಚಾಲೆಂಜ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಅದಕ್ಕೋಸ್ಕರವಾಗಿ ಈ ಒಂದು ಜೆರೇನಿಯಮನ್ನು ಶ್ರೀಮಠದಿಂದ ಬೆಳೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಲಾಗಿದೆ. ಅಲ್ಲೇ ಹೇಳ 4 ಫುಟ್ ಅಂತರದಲ್ಲಿ 3 ಫುಟ್ 4 ಫುಟ್ನಲ್ಲಿ ನಾವು ಹಚ್ತೀವಿ ಅದನ್ನ. ಅದು ಹಚ್ಚೋದ್ರಿಂದ ಅದು ಯಾಕೆ ಅಂತಂದ್ರೆ ಮುಂದೆ ಬೆಳೆದಂಗೆ ಗುಂಪಾಗಿ ಬೆಳೀತದೆ. ಅದು ಒಂದಕ್ಕೊಂದು ಕೂಡಿಕೊಳ್ತಾವೆ. ಮುಂದೆ ಅದಕ್ಕೆ ಭಾಳ ಹತ್ತತ್ರ ಹಚ್ಚಿದ್ರೆ ಅವು ಬೇರುಗಳು ಒಂದಕ್ಕೊಂದು ಕೂಡಿಕೊಂಡು ಅದು ಬೆಳವಣಿಗೆ ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೋಸ್ಕರವಾಗಿ ಸ್ವಲ್ಪ 3 ಫುಟ್ 4 ಫುಟ್ ಹಚ್ಚೋದ್ರಿಂದ ಈಗ ನಾವು ಇಷ್ಟು ಹಚ್ಚಿದ್ರು ಸಹಿತ ಬೇರುಗಳು ಭಾಳ ದೂರ ಹೋಗಿದ್ದಾವೆ. ಅದ್ರಾಗೆಲ್ಲ ಆ ಬೇರಿನಲ್ಲೇ ಒಂದು ಮತ್ತೆ ಸಸಿ ಹುಟ್ಟತಕ್ಕಂಥ ವ್ಯವಸ್ಥೆನೂ ಆಗಿದೆ ಈಗೆಲ್ಲ. ಅವನ್ನು ಮತ್ತೆಲ್ಲ ನಾವು
ಈ ಒಂದು ಸಸಿ ಕಟಿಂಗ್ ಹೋದ ಮೇಲೆ ಅವನ್ನೆಲ್ಲ ಕಟ್ ಮಾಡಿ ತೆಗೆಯುವಂಥ ಒಂದು ವ್ಯವಸ್ಥೆ, ಮಧ್ಯಕ್ಕೆ ಒಂದು ನೇಗಿಲನ್ನು ಹೊಡೆದ್ರೆ ಅವೆಲ್ಲ ಹರಿದು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಮತ್ತೆ ಅದು ಗಿಡ ಮತ್ತೆ ತುಂಬ ಚೆನ್ನಾಗಿ ಬೆಳೆಯುವಂಥ ವ್ಯವಸ್ಥೆ ಬರ್ತದೆ. ಇದು ಮೊನ್ನೆ ಸಾಮಾನ್ಯವಾಗಿ ನಾವು ಚಲೋ ಬೆಳೆಸ್ಕೊಂಡ್ರೆ 13-14 ಟನ್ ತನಕ ಒಯ್ಬೋದು. ಆದರೆ ಈಗ ನಮಗೆ ಬಂದಿರೋದು 11 ಟನ್ ಬಂದದ. ಅದು ಇದು ಹೊಸದಿದು. ಇನ್ನು ಮುಂದೆ ಬರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡ್ರೆ ಅಷ್ಟು ಬರ್ತಕ್ಕಂಥ 12-13 ಟನ್ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಹೌದೌದು, ಅದು ಈಗ ಸಾಕಷ್ಟು ಹೊಸ ಪ್ರಯೋಗಗಳು ಬಂದಿದ, ಸಾಕಷ್ಟು ಸರ್ಕಾರದ ಅನುಕೂಲತೆಗಳು ಬಂದಿದ. ಅವನ್ನೆಲ್ಲ ಬಳಸಿಕೊಂಡು ಹೊಸ ಇಂಥ ಪ್ರಯೋಗ ಮಾಡೋದ್ರಿಂದ ಮತ್ತೆ ರೈತರಲ್ಲಿ ಆರ್ಥಿಕತೆ ತುಂಬ ಚೆನ್ನಾಗಿ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಈಗ ರೈತರಲ್ಲಿ ಹೊಸದು ಮಾಡ್ತಕ್ಕಂಥ ವಿಚಾರಗಳು ಈಗಿನ ಯುವಕರಲ್ಲಿ ಬರ್ತಾ ಇದೆ. ಅದು ಭಾಳಷ್ಟು ಜನ ಯುವಕರು ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ. ಮೊದಲು ಒಂದು ಮನೆ ಕಟ್ಟಕ್ಕೆ ರೈತನಿಗೆ ಆಗ್ತಾ ಇದ್ದಿಲ್ಲ. ಈಗ ರೈತ ಬರೀ 5 ಎಕರೆ ಜಮೀನು ನಾವು ಬಹಳ ಉತ್ತಮವಾದ ಒಂದು ಮನೆಯನ್ನು ಕಟ್ಟಿಕೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆಲ್ಲ. ಆಗಿದೆ. ನೀರು ಭಾಳ ಕಡಿಮೆ ಆಗುತ್ತಲ್ಲ, ಡ್ರಿಪ್ ಕೊಡೋದ್ರಿಂದ ನೀರು ಭಾಳ ಕಡಿಮೆ ಆಗುತ್ತೆ. ದಿವಸಕ್ಕೆ 1 ತಾಸು ನಾವು ಕೊಟ್ಟರು ಸಾಕು. ಆಮೇಲೆ ಬೇಸಿಗೆ ಕಾಲದಲ್ಲಿ 1 ತಾಸು ಕೊಡ್ಬೋದು. ಮಳೆಗಾಲದಲ್ಲಿ ಮಳೆ ಬಿತ್ತಂದ್ರೆ ನೀರಿನ ಖರ್ಚೇ ಇಲ್ಲ, ಅದಕ್ಕೆ 1 ವಾರ 2 ವಾರ ನೀರಿನ ಖರ್ಚೇ ಇಲ್ಲ ಅದಕ್ಕೆಲ್ಲ. ಡಿಫ್ರೆನ್ಸ್ ಆಗುತ್ತಲ್ಲ, ಅದು 1 ಎಕರೆಗೆ 40,000-50,000 ಸಾವಿರ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇದು ವರ್ಷಕ್ಕೊಮ್ಮೆ, ಇದು ತಿಂಗಳ 3 ತಿಂಗಳಿಗೊಮ್ಮೆ ಬರೋದ್ರಿಂದ 80,000 ರೂಪಾಯಿ ಲಾಭ ಆಗ್ತಕ್ಕಂಥ 1 ಎಕರೆಗೆ ಬರ್ತದಲ್ಲ. ಮತ್ತು ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತು ಭೂಮಿ ಚಲೋ ಉಳಿಯುತ್ತೆ, ಬಿಸಿಲು ತಿಂತದೆ. ಬಿಸಿಲಿನಲ್ಲಿ ನೀರು ಡ್ರಿಪ್ ಕೊಡೋದ್ರಿಂದ ಅದರಲ್ಲಿ ಭೂಮಿಯಲ್ಲಿ ತಾಕತ್ತು ಹೆಚ್ಚಾಗುತ್ತೆ. ಅದು ನೀರು ಕುಡಿದು ತಾಕತ್ತು ಕಡಿಮೆ ಆಗುತ್ತೆ ಅದರಲ್ಲಿ. ಇವೆಲ್ಲವೂ ಲಾಭಗಳು ರೈತನಿಗೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿದೆ. ಇದೆಲ್ಲ ತೆಗೆದ್ರು ವರ್ಷಕ್ಕೆ 82,000 ರೂಪಾಯಿ ನಿಮಗೆ ಬರ್ತದೆ. ಖರ್ಚು ಹೋಗಿ 82,000 ರೂಪಾಯಿ ಬರ್ತದೆ ನಿಮಗೆ. ಅದ್ರದ್ದು ಎಷ್ಟು ಬರ್ತದೆ 1 ಎಕರೆಗೆ? ಅಲ್ಲ, ಏನೇ ಇರಲಿ, 1 ವರ್ಷಕ್ಕೆ ಎಷ್ಟು ಬರ್ತದೆ? 40,000-50,000 ರೂಪಾಯಿ ಬರ್ತದೆ ನಿಮಗೆ. ಮತ್ತೆ ಇದಿಷ್ಟು ಟನ್ ಆಗಿದ್ರಿ. ಹೌದು, 55,000 ಬರೀ 5,000 ಹಿಡಿದ್ರೆ ಈ ಸಲ ಇಲ್ಲ ಅಂದ್ರೆ 15 ಟನ್ ಆಗಿದ್ರಿ. ಹೌದು. 2ನೇ ಬ್ರೀಡ್ ಹೆಚ್ಚು ಬರ್ತದೆ. ಡ್ರಿಪ್ ಎಲ್ಲ ಹೊಡಿತಿತ್ತು ಕೆಳಗೆಲ್ಲ, ಇದು ಇಲ್ಲೆಲ್ಲ ಹೊಡಿತಿತ್ತಲ್ಲ, ಅದ್ರ ಬೇರ್ನೆ ಹೊಡಿತಿತ್ತಲ್ಲ. ಇದು ಹಿಂಗ ಬಂದಂಗ ಎಷ್ಟು ಹಿಂಗ್ ಹೊಡಿಯುತ್ತೆ ಹಂಗದು ಇನ್ಕಮ್ ಹೆಚ್ಚಾಗುತ್ತೆ. ಗಿಡ ಬಹಳ ಅಗಲ್ ಸಿಗುತ್ತೆ. ಆಮೇಲೆ ಟನ್ನೇಜ್ ಹೆಚ್ಚಾಗುತ್ತೆ. 3ನೇ ಬ್ರೀಡ್ 4ನೇ ಬ್ರೀಡ್ ಕೂಡ್ಕೊಂಡು 3 ವರ್ಷ ತನಕ ಇರುತ್ತೆ. ಒಬ್ಬರು 5 ವರ್ಷ ಇಟ್ಟಾರ, ನಾಸಿಕದಾಗ 5 ವರ್ಷ ಇಟ್ಟಾರ. ಮಾಡ್ಕೋಬಹುದು ನಾವು ಅದಕ್ಕಿನ್ನದ. ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ 30 ವರ್ಷ ಹೋಗ್ತಾವ. ಅದು ಶಾಣೆತನ ಇಷ್ಟೇ, ರೈತನ ಶಾಣೆತನ. ಯಾರೋ ಹಚ್ಚಿದ್ರು 2 ಸರಿ ನಿಮ್ ಕೈ ವಾಸನೆ ಆಗತ್ತೆ. ಮತ್ತೇನ್ರಿ ಹೊಳೆ ನಮ್ಗೆ ನೆಗಲ ಹೊಡಿಯೋದ್ರಿ, ಇದಾ ಮಾಡೋದ್ರಿ, ತೆನ್ನಿವಲ್ರಿ ಆಗ ಕಟಾವ್ ಬೈತ್ರಿ. ಅದ ಬಿಡ್ಬೇಕಪ್ಪ ಅಂತ ಹಿಂಗ ಅನ್ಸಿತ್ರಿ. ಅದ ಅಜ್ಜಾರಿಗೇನು ಹೇಳಿದ್ರು ಸಿಟ್ಟು ಬರ್ಬೋದು. ಇವ್ರು ಮಡ್ದವ್ರ ನನಗ್ ಬಂದ್ ಹೇಳಿದ್ರು ಹಚ್ಬೇಡ್ರಿ ನೀವು ಅಂತ. ಹೌದು, ನನಗ್ ಬಂದ್ ಹೇಳಿದ್ರಿ. ಇಲ್ರಿ ನಾ ಹಚ್ಚಿನ ನೀವ್ ಹಚ್ಚಿರ ಮತ್ತೆ ಅಜ್ಜಾರ ನಮಗ್ ಬೇನ್ ಅಂತಾರ. 85,000 ರೂಪಾಯಿ